ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಮೇಡಮ್. ನನಗೇನಾದರೂ ಹೆಣ್ಮಗು ಹುಟ್ಟಿದರೆ ಸೌಂದರ್ಯ ಅಂತಲೇ ಇರ್ತೀನಿ. ಇರಲಿ ಬಿಡಿ, ಅದಕ್ಕೆ ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ? ಇಷ್ಟು ವರ್ಷ ಎಷ್ಟೋ ಜನ ಹೆಣ್ಮಕ್ಳಿಗೆ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತಾನೆ ಬಂದಿದ್ದೀನಿ. ಇದೇನು ದೊಡ್ಡ ವಿಚಾರ? ಹೌದು, ನಮ್ಮ ಸೌಂದರ್ಯ ಅಂದರೆ ಸುಮ್ಮನೆನಾ? ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ನಿಮ್ಮಂಥ ಸಾವಿರಾರು ಜನಕ್ಕೆ ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡಿದಾಳೆ. ಚಿಕ್ಕತ್ತೆ ನನ್ನ ಹೊಗಳ್ತಾ ಇದ್ದಾರಾ ಅಥವಾ ಇಂಡೈರೆಕ್ಟಾಗಿ ನಾನು ಏನೂ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಾರಾ? ಗೊತ್ತಾಗ್ತಾ ಇಲ್ವಲ್ಲ. ಈ ಚೆಕ್ ತೊಗೊಳ್ಳಿ, ನಿಮ್ಮ ಮುಂದಿನ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಳಿ. ನೀವು ಯಾರು ಏನು ಅನ್ಕೊಳ್ಳಿಲ್ಲ ಅಂತಂದರೆ ಈ ಚೆಕ್ನ ಸೌಂದರ್ಯ ಮೇಡಮ್ ಹತ್ರನೇ ತೊಗೊತೀನಿ. ಯಾಕಂದರೆ ಹಿಂದೆ ಅವರೇ ಅಲ್ವಾ ನಮಗೆ ಸಹಾಯ ಮಾಡಿದ್ದು. ಈ ಚೆಕ್ ಸೌಂದರ್ಯ ಕೊಡ್ತಿಲ್ಲ, ಚಿರಾಗ್, ಐ ಮೀನ್ ನನ್ನ ಗಂಡನ ಕಂಪನಿಯಿಂದ ನಾನು ಖುದ್ದಾಗಿ ಕೊಡ್ತಿರೋ ಚೆಕ್. ಆದರೂ ನಿಮಗೆ ದೊಡ್ಡವ್ರ ಕೈಯಿಂದನೇ ಈ ಚೆಕ್ ಪಡ್ಕೋಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಚಿಕ್ಕತ್ತೆ ಕೊಡ್ತಾರೆ. ಅಲ್ಲಮ್ಮ ದಿಶಾ, ಸೌಂದರ್ಯ ಇರಬೇಕಾದ್ರೆ ನಾನು ಯಾಕೆ? ಚಿಕ್ಕತ್ತೆ, ಯಾವ ಕೆಲಸನ ಯಾರು ಮಾಡಬೇಕೋ ಅವರೇ ಮಾಡಬೇಕು. ತಗೊಳ್ಳಿ. ಕೊಡಮ್ಮ, ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ದಿಶಂಗೆ. ಯಾಕಂದರೆ ಚೆಕ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದು ದಿಶಾ ಅಲ್ವಾ? ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ, ಕೂತಿರಿ, ಅರ್ಶಿನ ಕುಂಕುಮ ತಗೊಂಡು ಬರ್ತೀನಿ. ನಿಮಗೆ ಮುದ್ದಾಗಿರೋ ಅವಳಿ ಜೋಳಿ ಮಕ್ಕಳೇ ಆಗಲಿ, ಅದರಲ್ಲೂ ಒಂದು ಗಂಡು ಒಂದು ಹೆಣ್ಣಾಗಲಿ. ನಿಮ್ಮ ಬಾಯಿ ಯಾರ್ಕಿಂದ ಹಂಗೆ ಆಗಲಿ ಮೇಡಮ್. ಕೂತ್ಕೊಳ್ಳಿ. ಮೇಡಮ್, ನನಗೆ ಬೇಡ. ಯಾಕಮ್ಮ ಸೌಂದರ್ಯ, ಮುತ್ತೈದೆ ಆಗಿರೋರು ಕುಂಕುಮ ಹಚ್ತೀನಿ ಅಂದರೆ ಬೇಡ ಅಂತಿದೆಯಲ್ಲ? ಈ ಸೀರೆಗೆ ಅದು ಮ್ಯಾಚ್ ಆಗಲ್ಲ. ಮುತ್ತೈದೆನ ನೋಡಿ ಕುಂಕುಮ ಇಡ್ತಾರೆ ಹೊರತು ಸೀರೆ ಕಲರ್ ನೋಡಿಯಲ್ಲ. ಬೇಡ ಅಂದಮೇಲೆ ಮುಗೀತು, ಇನ್ನೂ ಅದ್ರ ಬಗ್ಗೆ ಚರ್ಚೆ ಬೇಡ. ಬರ್ತೀನಿ ಮೇಡಮ್. ಒಂದು ನಿಮಿಷ. ಅಲ್ಲ, ಕುಂಕುಮನೇ ಬೇಡ ಅನ್ನೋ ಲೆವೆಲ್ಗೆ ನಿಮ್ಮ ಈಗೋ ಬೆಳೆದು ಬಿಡ್ತಾ? ಹಾಗಂತ ನೀನು ಅನ್ಕೊಂಡ್ರೆ ನಾನೇನು ಮಾಡಲಿ? ಮತ್ತ್ಯಾಕೆ ಬೇಡ ಅಂದ್ರಿ? ಗಂಡ ಇಲ್ದೇ ಇರೋರು ಮಾತ್ರ ಅರ್ಶಿನ ಕುಂಕುಮ ಇಟ್ಕೊಳ್ಳಲ್ಲ. ನೀವೇನು ಆ ಸಾಲಿಗೆ ಸೇರಿಲ್ಲ ಅಲ್ಲ? ಬಾಯ್ ಬಂದಾಗೆಲ್ಲ ಮಾತಾಡಬೇಡ ದಿಶಾ.